ಕಾನೂನು ಸರ್ಕಾರ ಕಣ್ಣು ಮುಚ್ಚಿಕೊಂಡಂತ ಬಳ್ಳದ ತಹಸೀಲ್ದಾರ್ಗೆ ಎಸ್ಸಿ ಎಸ್ಟಿ ಸಮುದಾಯದ ಕೊರತೆಯ ಅಧಿಕಾರಿಗಳಿಗೆ ಏನೇ ಬರಲಿ ಬೈಲಹೊಂಗಲ ತಾಲೂಕಿನ ಚೂಟಗುಂಡಿ ಏನು ಗ್ರಾಮ ಇದೆಯಲ್ಲ, ಪರಿಶಿಷ್ಟ ಜಾತಿಯ ಸ್ಮಶಾನ ಭೂಮಿಗೆ ಒಂದು ರಸ್ತೆ ಮತ್ತು ಭೂಮಿಯನ್ನು ಏನು ಕೆಲವು ಜನರು ಅಲ್ಲಿ ಪುಂಡ್ರು ಅತಿಕ್ರಮಣ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯ ಜನಾಂಗದವರು ಏನಾದರೂ ಕೇಳಲಿಕ್ಕೆ ಹೋದರೆ ಮೇಲ್ವರ್ಗದವರು ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಅತಿಕ್ರಮಣ ಮಾಡಿ ಆ ರಸ್ತೆಯನ್ನು ಬಂದ್ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಾಕಷ್ಟು ಸಾರಿ ತಕರಾರು ಅರ್ಜಿ ಹಾಕಿ ದೌರ್ಜನ್ಯ ನಡೆಸ್ತಾರೆ. ಇದರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಗಮನಕ್ಕೆ ತಂದು ಈ ಕೂಡಲೇ ಬಗೆಹರಿಸಿಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಂಬಂಧಪಟ್ಟಂತ ನಿಮ್ಮ ಗ್ರಾಮ ಪಂಚಾಯತ್ಗೆ ಯಾವ ಥರ ಮನೆ ಕೊಟ್ಟಿದ್ದೀರಿ ಮುಂಚೆ? ಈಗಾಗಲೇ 23ರಲ್ಲಿ ನಾವು ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. 2023ರಲ್ಲಿ ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ, ಆದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ಮತ್ತೊಂದು ಆವರ್ತಿ ನಮ್ಮ ಸಮಾಜದ ಮುಖಂಡರು ಮತ್ತು ಎಲ್ಲ ನಾಯಕರನ್ನ ಕರ್ಕೊಂಡು ಪ್ರತಿಭಟನೆ ಮಾಡುವ ಮುಖಾಂತರ ಮತ್ತೊಂದು ಸಾರಿ ಗಮನಕ್ಕೆ ತರ್ತಾ ಇದ್ದೀವಿ. ಅತಿಕ್ರಮಣ ಏನು ಮಾಡ್ಕೊಂಡ್ರ ಅಂತ ಹೇಳ್ತಾರಲ್ಲ, ಅಥವಾ ಏನಾದ್ರು ಕೃಷಿ ವಹಿವಾಟು ಏನಾದ್ರು ಮಾಡಿದ್ರೆ? ಸರ್, ವ್ಯವಸಾಯ ಮಾಡ್ತಾ ಇದ್ದಾರೆ ಸರ್ ಅವರು. ಅಲ್ಲಿ ಅಕ್ಕಪಕ್ಕ ಜನರು ವ್ಯವಸಾಯ ಮಾಡ್ತಾ ಇದ್ರೆ ನಮ್ಮ ಜಾತಿಯವರು ಏನಾದರೂ ಪರಿಶಿಷ್ಟ ಜಾತಿಯವರು ಏನಾದರೂ ಕೇಳಿದ್ರೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವನು ಬಡಿತಾನೋ ಒಂದು ವಿಚಾರ ಮಾಡ್ತಾ ಇದ್ದಾರೆ ಸರ್. ಇವತ್ತು ತಹಸೀಲ್ದಾರ್ ಅವ್ರ ಮನೆಗೆ ಕೊಟ್ಟಿದ್ದೀರಿ, ಯಾವ ರೀತಿ ಇದೆ ಸರ್ ಮನೆ? ಸರ್, ಈ ಕೂಡಲೇ 2 ಡೇಸಲ್ಲಿ ಮಾಡ್ತಾನಂತ ಅಂದಿದ್ದಾರೆ ಸರ್. ನೋಡೋಣ ಸರ್, ಕಾದು ನೋಡೋಣ. ಅಂದ್ರೆ ಇದಕ್ಕೂ ಮುಂಚೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಅದು ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳ್ತಾರೆ? ಆಗಿಲ್ಲ ಸರ್, ಆಗಿಲ್ಲ ಸರ್. ಈ ಕೂಡಲೇ ಮಾಡ್ಬೇಕಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಅಕಸ್ಮಾತ್ ಇದಾದ್ಮೇಲೆ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ, ಮುಂದಿನ ನಡೆ ಏನೈತಿ? ಉಗ್ರವಾದ ಹೋರಾಟ ಮಾನ್ಯ DC ಸಾಹೇಬ್ರ ಗಮನಕ್ಕೆ ತಂದು ಇದು ಪಂಚಾಯತಿಯನ್ನು ಬಂದ್ ಮಾಡುವ ಮುಖೇನ DC ಸಾಹೇಬ್ರ ಗಮನಕ್ಕೆ ತರ್ತೀವಿ ನಾವು. ಥ್ಯಾಂಕ್ ಯು ಸರ್.